ಸರ್ ಹೇಳಿ ಯಾವಾಗ ಮಾಡ್ತೀರಾ ಪ್ರಮೋಷನ್? ನಿನ್ ಯಾಕೆ ಪ್ರಮೋಷನ್ ಮಾಡ್ಬೇಕು ಸರ್? ನೀವ್ ನಂಗೆ ಮೆಸೇಜ್ ಮಾಡಿದ್ರಲ್ಲ ನಾಳೆ ಆಫೀಸ್ ಬೇಗ ಬಂದ್ಬಿಡು ಪ್ರಮೋಷನ್ ಇರುತ್ತೆ ಅಂತ. ಪರಮೇಶ್ ಇರ್ತಾರೆ ಸಿಇಒ, ನೀನ್ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು. ಮೆಸೇಜ್ ಓದಕ್ ಬರಲ್ಲ. ನೋಡಲೇ ನೀನ್ 10th ಪಾಸ್ ಆಗಿದ್ಯಾ ಇಲ್ವಾ ನೀನು? ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎದ್ ಕೆಲಸ ಮಾಡಿಲ್ಲ ಇಲ್ಲಿ. ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು? ಅದೇ ಸರ್ ರಾತ್ರಿ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು. ನಿಮ್ಗೆ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ. ಶಟ್ ಅಪ್ ಯು ಇಡಿಯಟ್. ಒಂದು ಕೆಲಸ ನೆಟ್ಟಗ್ ಮಾಡಲ್ಲ ನೀನು. ಕ್ಲೈಂಟ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾರ ನಿನ್ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತಾವ್ರೆ? ಕರೆಕ್ಟ್ ಪ್ರಾಜೆಕ್ಟ್ ಕೊಡಲ್ಲ. रुको जरा सबर करो। ಕ್ಲೈಂಟ್ ಮೊನ್ನೆ ಗೂಬೆ ನನ್ ಮಗ ಅಂದಂತೆ. ನಾನು ಅಂದಿಲ್ಲ ಸರ್. डाउनलोड करने का सही तरीका आगे बताया हूँ। अच्छा ठीक है समझ गया। ಗೂಬೆ ನನ್ ಮಗ ತಾನೆ ಅವನು. ಇದ್ರೆ ಆಫೀಸ್ ಉದ್ದ ನಂಗ್ ಬರೋ ಕೋಪಕ್ಕೆ ಇವಾಗ ನಿನ್ ಕೆಲ್ಸದಿಂದ ಓಡಿಸ್ಬಿಡ್ಲಾ ಅನ್ಸ್ತದೆ. ನಿಮ್ಮ ಅಪ್ಪ ಬಂದ್ರೆ ಓಡ್ಸಕ್ ಆಗಲ್ಲ ನಾನು. ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ಗೆ HR ಅಲ್ವಲ್ಲ ಸರ್, ನೀವ್ HR. ನೆಟ್ಟು ಮಾತಾಡಕ್ ಬರಲ್ಲ, ಕೆಲ್ಸ ಅವ್ರು ಕ್ಲೀನ್ ಆಗಿ ಮಾಡಲಿ. ಓಕೆ ಬಾಸ್, ಓಕೆ ಅಂದೆ. ಗಾಯ್ಸ್ ನನ್ಗಿರೋ ಏಜ್ಗೆ ಇವಾಗ ನಾನ್ ಬೆಟ್ಟದ ಮೇಲೋಗಿ ತಿರ್ಗಾಡ್ಬೇಕು ಸುತ್ತಾಡ್ಬೇಕು ಅನ್ಸುತ್ತೆ. ಆದ್ರೆ ನಂಗಿರೋ ಕಮಿಟ್ಮೆಂಟ್ಸ್ ಸಾಲಗಳು ನೆನ್ಸ್ಕೊಂಡ್ರೆ ಅದೇ ಬೆಟ್ಟದ ಮೇಲಿಂದ ನೆನೆ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ನಿಮ್ ಅಕೌಂಟ್ ಅಲ್ಲಿರೋ ಕಾಸ್ನ ನೀವು ಜೋಬಲ್ಲಿ ಹಿಡ್ಕೊಬಹುದು, ಅದಕ್ಕೆ ಅಕೌಂಟ್ ಏನ್ ಬೇಕಾಗಿಲ್ಲ ಅಂತ ಅಂದ್ರು. ಮನೆಯವ್ರು ಹೇಳ್ತಾರೆ ಹುಡುಗಿರಿಂದ ದೂರ ಇರ್ಬೇಕಂತೆ, ಆದ್ರೆ ಮನೆಯವ್ರಿಗೆ ಏನ್ ಗೊತ್ತು ಹುಡುಗಿರಿಂದ ದೂರ ಇರ್ತಾರೆ. ಹೋಗಕ್ ಮುಂಚೆ ಒಂದ್ ಮೋಟಿವೇಶನ್ ಇರ್ತೀನಿ ಕೇಳಿಸ್ಕೊಳ್ಳಿ. ನೀವ್ ಇವತ್ ಕಷ್ಟದಲ್ಲಿರ್ಬೋದು, ಇಲ್ಲ ನಿಮ್ ಟೈಮ್ ಇವತ್ ಚೆನ್ನಾಗಿಲ್ಲದೆ ಇರ್ಬೋದು, ಆದ್ರೆ ಮುಂದೆ ಒಂದ್ ದಿವಸ ನಿಮ್ಗೆ ಇನ್ನೂ ಕಷ್ಟ ಬರ್ತೇ. ನಿಮ್ ಟೈಮ್ ಅಣ್ಣ ಇದು ತಗೊಳ್ಳಿ ಅಣ್ಣ, ನಿಮ್ಗೋಸ್ಕರನೇ. ದೇವ್ರು ನಿಮಗೆ ಚೆನ್ನಾಗಿರ್ಲಿ ಅಣ್ಣ. ಅಣ್ಣ ಇರಿ ಅಣ್ಣ. ಅಣ್ಣ ದಾನ ಕೊಡೋಕ್ ಬಂದವರೆಲ್ಲ ದಾನ ಕೊಡೋ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ, ನೀವು ವಿಡಿಯೋ ಮಾಡ್ಕೊಳ್ಳಲ್ವಾ ಅಣ್ಣ? ವಿಡಿಯೋ ಅಯ್ಯೋ ದೇವ್ರಿ, ಅಯ್ಯಪ್ಪ ಏನ್ ಮೆನ್ರಿ ನನ್ ಮಕ್ಕಳಪ್ಪ ಇವ್ರು. ಹಲೋ ಬಚ್ಚಾ, ತಗೊಂಡು 4x5 ಮಾಡಿದ್ರೆ ಆನ್ಸರ್ 20 ಬರುತ್ತೆ. ಅದೇ ನೀವು ಐಫೋನ್ ಅಲ್ಲಿ ಬರೋ ಕ್ಯಾಲ್ಸಿಯಿಂದ 4x5 ಮಾಡಿದ್ರೆ ಅವಾಗ್ಲೂ ಆನ್ಸರ್ 20 ಬರುತ್ತೆ. ಊಟನ ಸ್ಪೂನ್ ಅಲ್ಲಿ ತಿಂತಾ ಇದ್ರೆ ಇವತ್ತಿನ ಸ್ಪೂನ್ ಅಲ್ಲಿ ತಿನ್ನೋದನ್ನ ಬಿಟ್ಬಿಡಿ. ಯಾಕಂದ್ರೆ ಸ್ಪೂನ್ ಗಿಂತ ಕೈಯಲ್ಲಿ ತಿಂದ್ರೆ ಊಟ ಕ್ಲೀನ್ ಆಗಿ ಜೀರ್ಣ ಆಗುತ್ತೆ. ಅದೇ ನೀವು ಸ್ಪೂನ್ ಅಲ್ಲಿ ತಿಂದ್ರೆ ಊಟ ಅವಾಗ್ಲೂ ಜೀರ್ಣ ಆಗುತ್ತೆ. ಅಚ್ಚಾ ಹಲೋ ಎಲೆಕ್ಟ್ರಿಷಿಯನ್ ಅವರಾ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್ ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ ತುಂಬಾ ಬಿಸಿಲು ಇರೋದಕ್ಕೆ ಈಗ ನಾವು ಕೇಳ್ತಾ ಇರೋದು ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವ್ರೆ? ಮಿಂಟರ್ ಗುಡ್ದೋನೆ ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು, ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತದ್ರೆ ನಂದು ಇಲ್ಲೆಲ್ಲ ಸುತ್ತಾಗ್ತದೆ. ಟ್ರಾನ್ಸ್ಫಾರ್ಮರ್ ಸ್ವಲ್ಪ ಹೊತ್ತೊಂದು ಎಷ್ಟೊತ್ತ ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು, ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರೆ ನನ್ ಮಗನ 1 ಅವರ್ ಆ ಬಿಸಿಲ ನಾನೇಗ್ ನಿದ್ದೆ ಮಾಡೋದು? 1 ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಕೊಡೋದು ನಾನು ನಿನ್ಗೆ ಲೌಡೆ? ಮಿಂಡ್ರು ಹುಡ್ದೋನೆ ನಿನ್ ದುಡ್ಕೊಟ್ಟೇನ್ ಕರೆಂಟ್ ನಮ್ಮ ಮೈ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ ಲೌಡೆ? ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ ಇರಿ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ನ ಮನೆ ನೀನ್ ಹಾಕೊಂಡ್ ಬಿಡ್ತೀನಿ. ಅಂತ ಯಾಕೆ ಹೇಳ್ತಿಲ್ಲ? ಇವಾಗ ಒಂದ್ ಡೋರ್ ತೆಗಿಯೋದೇ ಇಲ್ಲ. ಸಾರಿ ಮತ್ತೆ ಇನ್ನೇನ್ ಹೇಳೋಣ? ಹಲೋ ಬ್ರೋ, ಡೋರ್ ತೆಗೀರಿ, ಇಲ್ಲಿ ಯಾರ್ದೋ ಕಾಸು ಬಿದ್ದೈತೆ. ನಂದು ಕಾಸು ಯಾರು ಮುಟ್ಬೇಡ್ರಿ. वीडियो को आगे देखो। ಅದೇ ಕಾಸಿಂದ ನಿಂಗ್ ಮೊಟ್ಟೆ ತಂದಿದೀವಿ ಬಾ. ಕಾಸು ಅಂತ ಕರ್ಬಿಟ್ಟು ಮೊಟ್ಟೆ ಹೊಡಿತೀರಲ್ಲೇ. ಹುಡುಗಿ ಅಂತ ನಿನ್ ಕೈಯಲ್ಲಿ ಇಸ್ಕೊಂಡ್ ತಿಂತ ಏನಿ, ಇಲ್ಲಾಂದ್ರೆ ಕಿದ್ಕೊಂಡೆ ತಿನ್ನೋದು. ಮೊದ್ಲೇ ಹಳೆ ರೌಡಿಗಳು ನಾ ಗೊತ್ತಲ್ಲ ಯಾವಾಗ್ಲೂ ಬೇಡ ತಗೋಬೇಕಾರೆ ಹಿಂಗ ವಿಡಿಯೋ ಮಾಡ್ಕೊಂಡವ್ರು. ಇವಾಗ ನೀನ್ ಫುಲ್ ವೈರಲ್.
ನೀವೇನೋ ನನ್ನ ಬ್ಯಾಡ್ ಕೈಟ್ ಮಾಡ್ಬಿಟ್ರಿ, ಆದ್ರೆ ನನ್ಗೆ ಯಾರನ್ನ ಕಾಪಾಡ್ಲಿ? ಯಾರು ಕಷ್ಟದಲ್ಲಿ ಕಾಣಿಸ್ತಾನೆ ಇಲ್ಲ. ಹ್ಞೂ ಬ್ರೋ, ನಂಗೂ ಯಾರು ಕಾಣಿಸ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ನೀವೇ 4 ಫ್ಲೋರಿಂದ ಎಗ್ರಿ. ನಿಂದ್ರಿ ಬಿಡ್ದವ್ನಪ್ಪ ನೀನು. ಅಲೋ, ಲೇಸ್ ಕಂಪ್ನಿ ಮಿಂಟ್ರಿಗುಟ್ಟಿಗೆ ಮ್ಯಾನೇಜರ್ ಮಾತಾಡ್ತಾ ಇರೋದು? ಹೌದು, ನಾನೇ ಮ್ಯಾನೇಜರ್ ಮಾತಾಡ್ತಾ ಇರೋದು. ಏನ್ ಸಮಸ್ಯೆ ನಿಮ್ದು? ಸಮಸ್ಯೆ ಅಂತೆ ಸಮಸ್ಯೆ. ನೀನ್ ಅತ್ತನ್ ಬೇವರ್ಸಿ ಕುಡಿಬೇಕಾದ್ರೆ ನೆಚ್ಕೊಳಕ್ಕೆ ಏನಾದ್ರು ಇರ್ಲಿ ಅಂತ ನಿನ್ ಚಿಪ್ಸ್ ಪ್ಯಾಕೆಟ್ ತಗೊಂಡ್ಬಂದೆ. ಬರೀ 2 ಚಿಪ್ಸ್ ಕೊಂಡ ತಿಂದಿರೋದ್ ನಾನು. ಪೂರ್ತಿ ಪ್ಯಾಕೆಟ್ ಖಾಲಿ ಆಗೋಯ್ತು. ಲೌಡೆ ಇನ್ನೂ ಅರ್ಧ ಎಣ್ಣೆ ಮಿಕ್ಕಿದೆ, ಹೆಂಗ್ ಹೊಡಿಲಿ ನಾನು ಅದನ್ನ? ಸಾರಿ ಸರ್, ಅದ್ರಲ್ಲಿ ಗಾಳಿ ತುಂಬಲಿಲ್ಲ ಅಂದ್ರೆ ಚಿಪ್ಸ್ ಹಾಳಾಗೋಗ್ಬಿಡುತ್ತೆ. ಮಿಂಡ್ರುಗುಳ್ದೋನೆ, ನಾನ್ ತಿಗ್ದಲ್ಲೂ ಅಷ್ಟು ಗಾಳಿ ಬರಲ್ಲ, ಅಷ್ಟು ಗಾಳಿ ತುಂಬಿಸಿಟ್ಟಿದ್ಯಾ ನೀನು. ಸರ್ ನೀವೇನೇ ಅಲ್ಲಿ ನಾವು ಅದಕ್ಕೆ ಗಾಳಿ ತುಂಬಿಸ್ಲೇಬೇಕು ಸರ್. ನಿಮ್ಗೆ ಗಾಳಿ ತುಂಬಿಸ್ಲೇಬೇಕು ಅನ್ನೋ ತರ ಇದ್ರೆ ನೀನ್ ತಿಗ್ದಲ್ಲಿ ತೋರಿಸ್ಕೊ. ಇನ್ಮೇಲಿಂದ 1-2 ಚಿಪ್ಸ್ ಎಕ್ಸ್ಟ್ರಾ ಹಾಕು. ಮಿಂಡ್ರುಗುಳ್ದೋನೆ ಫೋನ್ ಇಡೋ. ಲೌಡೆ ಕುಡಿಯೋರ್ ಕಷ್ಟ ನಿನಗೇನ್ ಗೊತ್ತು? ಸರ್, ನಾನು ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡಕ್ ಇಷ್ಟಪಡ್ತೀನಿ. ಕಂಪ್ಯೂಟರ್ ಟೈಮ್ ನಿಲ್ಲಿಸ್ಬೇಕು. ಕಿರಣ್ ಅವರು ಫೋನ್ ಆಫ್ ಫ್ರೆಂಡ್ ನ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸರ್, ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೀವನಿಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಓಕೆ ಗುರುಗಳೇ, ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡ್ ಜೀವನಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಕಾಲ್ ಹಾಕಿ. ಹಲೋ, ನಮಸ್ಕಾರ ಜೀವನ್, ನಾನು ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ದೀನಿ. ನೀನ್ ಯಾವನಾದ್ರೇನು ಮೇಕರಿಫ್ ನೋಡ್ಕೊಂಡು ಹುಡ್ತಾ ಇದೀನಿ. ಆಮೇಲೆ ಮಾಡ್ತೀನಿ ತಡಿ. ಸರ್, ನಾನು ಅದು ಕ್ವಿಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಇದಾಗಲ್ಲ ಒಡೆ ನನ್ನ ಶೋ ಇಂದ.